ನೋಡಿ, ನನಗೆ ಈ ಥರ ಆಗಿದ್ದಿದ್ರೆ ನೀವು ಇದನ್ನೇ ತಾನೇ ಮಾಡ್ತಿದ್ರಿ. ಯಾರು ಹೇಳಿದ್ದು? 2 ಕಾಲಿಗೆ ನೋವು ಮಾಡಿ ಚೆನ್ನಾಗಿ ಗಾಯ ಮಾಡ್ತಿದ್ದೆ. ಏನಂದ್ರಿ? ಏನಾರು ಹೇಳಿದ್ರಾ? ಅದೇ ನಿಮ್ಮ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಕೋತಿದ್ದೆ ಅಂತ ಹೇಳ್ತಿದ್ದೆ. ಹೌದಾ? ಚೆನ್ನಾಗಿದೆ, ನಾನು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ಕೋತೀನಿ. ಏನ್ ಮಾಡ್ತಿದ್ದೀರಾ ರೀ? ನಾನು ನಿಮ್ಮ ಹೆಂಡತಿ. ಹೆಂಡತಿ? ಅಯ್ಯೋ ಅಯ್ಯೋ, ಯಾಕ್ರಿ ಹೊಡಿತಿದ್ದೀರಾ? ಹೊಡಿದೆ, ಇನ್ನೇನು ಮುತ್ತು ಕೊಡ್ಬೇಕಾ? ಅದಕ್ಕೆ ತಾನೇ ಹತ್ರ ಬಂದಿದ್ದು. ಲೋ ಮಗ, ಆ ಯೋಗರಾಜ್ ಬಂದಿದ್ದಾನೆ ಕಣೋ. ಒಳ್ಳೆ ಊರ್ ಸಿಂಡ್ರಿ ತರ ಕೋಪ ಮಾಡ್ಕೊಂಡಿದ್ದಾನೆ ಕಣೋ. ಏಯ್, ನಾನು ಅವನಿಗಿಂತ ಡಬಲ್ ಕೋಪದಲ್ಲಿದ್ದೀನಿ. ಬಿಸಿದ್ದೀನಿ ಅಂತ ಹೇಳಿ ಕಳ್ಸ ಹೋಗ. ಇಲ್ಲ ಮಗ, ಅವನೇನಾದ್ರು ಕಿರಿಕ್ ಮಾಡ್ತಾನಂತ. ಒಳಗಡೆ ಬಿಟ್ರೆ ಅವನು ಕಿರಿಕ್ ಮಾಡೋದು. ಅಲ್ಲಿಂದನೇ ಏನಾದರೂ ಕತ್ತೆ ಹೊಡೆದು ಕಳಿಸು, ಹೋಗು. ಹೇಳಿದ್ ಕೇಳಿಸಿಲ್ವಾ? ಹೋಗಿ ಹೇಳೋ. ಆಯ್ತು ಮಗ. ಸರ್ ಹೇಯ್, ನಾನು ನಿನ್ನನ್ನು ಆವಾಗ್ಲಿಂದ ನೋಡ್ಬೇಕು ಅಂತ ಕಾಯ್ತಾ ಇದ್ದೀನಿ. ನೀನ್ ನೋಡಿದ್ರೆ ಒಳಗ್ ಕೂತ್ಕೊಂಡು ನಿನ್ನನ್ನು ನೋಡಕ್ ಬಿಡದೆ ಸತಾಯಿಸ್ತಾ ಇದೀಯ. ನೀನು ಹೇಳಿದಾಗೆ ಮತ್ತೆ ಸ್ಕೂಲ್ ಬಿಲ್ಡಿಂಗ್ನ ರೀಕನ್ಸ್ಟ್ರಕ್ಷನ್ ಮಾಡಿದ್ದೀನಿ. ನೀನ್ ನೋಡಿದ್ರೆ ಅದು ಸರಿಲ್ಲ ಇದು ಸರಿಲ್ಲ ಅಂತ ಹೇಳಿ ಕತೆ ಕಟ್ತಾ ಇದೀಯಾ. ನನ್ನ ಮೇಲಿರೋ ದ್ವೇಷಕ್ಕೆ ಹೀಗೆಲ್ಲ ಮಾಡ್ತಾ ಇದೀಯ ತಾನೆ? ಹೇಯ್, ನಿನ್ನ ನೀನು ಏನಂತ ಅನ್ಕೊಂಡಿದ್ಯಾ? ಡಬಲಿ ಆಗಿರೋ ಅನ್ನೋ ದಿಮಾಕ? ಸಮೇ, ಟೆಂಡರಲ್ಲಿರೋ ಯಾವ ರೂಲ್ಸ್ನೂ ಫಾಲೋ ಮಾಡಿಲ್ಲ. ಇಷ್ಟ ಬಂದಂಗೆಲ್ಲ ಬಿಲ್ಡಿಂಗ್ ಕಟ್ಟಿದ್ರೆ ನಾವು ಓಕೆ ಮಾಡೋದಕ್ಕಾಗುತ್ತಾ? ಮಕ್ಕಳು ಜೀವನದ ಜೊತೆ ಆಟಾಡೋ ಹಕ್ಕು ಯಾವನಿಗೂ ಇಲ್ಲ. ನೀವು ಕಟ್ಟಿರೋ ಬಿಲ್ಡಿಂಗ್ ಸರಿಯಿಲ್ಲ ಅಂತ ನಿಮ್ಮ ಕಂಪ್ನಿ ಮೇಲೆ ಸೀಲ್ ಹಾಕಿ ಬ್ಲಾಕ್ ಲಿಸ್ಟ್ಗೆ ಹಾಕೋದಕ್ಕೆ ರೆಕಮೆಂಡ್ ಮಾಡಿದ್ದೀನಿ. ಸಮೇ, ತಗೋ, ಈ ಫೈಲ್ನ ಕಮಿಷನರಿಗೆ ತಲುಪಿಸು. ಹೇಯ್, ನನ್ನ ಬಿಲ್ಡಿಂಗ್ಗೆ ಸೀಲ್ ಹಾಕಿ ನನ್ನ ಕಂಪನಿನ ಬ್ಲ್ಯಾಕ್ ಲಿಸ್ಟ್ ಹಾಕೋ ಧೈರ್ಯ ಬಂತ ನಿನಗೆ? ನೋಡೋ, ನನ್ನ ಹತ್ರ ಆಟ ಆಡ್ಬೇಡ ಹೇಳ್ತಾ ಇದ್ದೀನಿ. ಆಟ? ಹಾ, ನಾನು ನಿಮ್ಮ ಜೊತೆ ಆಟ ಆಡಲೇಬೇಕು. ಸುಮ್ಮನೆ ಯಾವ ಆಟ ಆಡೋಣ? ಈ ಕ್ರಿಕೆಟು, ಫುಟ್ಬಾಲ್ ಅದೆಲ್ಲ ಗಂಡು ಮಕ್ಳ ಆಟ ಅಲ್ವಾ? ಈ ಹೆಣ್ಮಕ್ಳ ಆಟ ಯಾವುದಿದೆಯಾ? ಹಾಂ, ಕುಂಟೆ ಬಿಲೆನಾ ಇಲ್ಲ ಕಣ್ಣ ಮುಚ್ಚಲೆನಾ? ಯಾವ್ದು ಬೇಕು ನೀವೇ ಡಿಸೈಡ್ ಮಾಡಿ, ನಾವು ರೆಡಿ. ಏನು ಕಿಂಡಲ? ನನ್ನ ಹತ್ರ ಇವೆಲ್ಲ ಬೇಡ. ಇದುವರೆಗೂ ನೀನು ನನ್ನ ಒಂದು ಮುಖ ಮಾತ್ರ ನೋಡಿದ್ಯಾ. ನಾನು ಮನ್ಸು ಮಾಡಿದ್ರೆ ನಿನ್ನ ಗತಿ ಏನಾಗುತ್ತೆ ಅಂತ ನೋಡ್ತೀಯಾ? ಯಾವಾಗಲೂ ಹೇಳಿದ್ದೆ ಹೇಳ್ಕೊಂಡು ಇದನ್ನೆಲ್ಲ ಹೋಗಿ ಬೇರೆಯವ್ರ ಹತ್ರ ಇಟ್ಕ. ನೋಡಿ, ಈ ಬೆದರಿಕೆಗೆಲ್ಲ ಹೆದರೋ ಗಂಡು ನಾನಲ್ಲ. ಸೊ ಬಾಯಿ ಮುಚ್ಕೊಂಡು ಹೋಗ್ತಾ ಇರಿ. ಹೇಯ್, ಏನು ಬಿಟ್ರೆ ಓವರಾಗಿ ಮಾತಾಡ್ತಾ ಇದೆಯಾ ನಿನ್ನ? ಸರ್ ಏನ್ ಮಾಡ್ತಿದ್ದೀರಾ? ಬಿಡಿ ಸರ್, ಬಿಡೋ. ಸಮೇ, ಆಫೀಸಿಗೆ ಬಂದು ಅಧಿಕಾರಿ ಹತ್ರನೇ ಕೆಟ್ಟದಾಗ ನೆಟ್ಕೊಂಡ ಅಂತ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋ. ನನ್ನ ಮೇಲೇನೆ ಪೊಲೀಸ್ ಕಂಪ್ಲೇಂಟ್ ಕೊಡೋಷ್ಟು ಮಟ್ಟಿಗೆ ಬೆಳೆದಿದ್ಯಾ? ಅದು ಎಷ್ಟು ಬೇರೀತಿಯಾ ಅಂತ ನಾನು ನೋಡ್ತೀನಿ ಕಣೋ. ನನ್ನ ನೋಡೋ ಬದಲು ನಿನ್ನ ಕಂಪ್ನಿ ಕತೆ ಏನಾಗುತ್ತೋ ಫಸ್ಟೋಗಿ ಅದನ್ನ ನೋಡ್ಕೊ. ಇದೇ ನಿನಗೆ ಇದೇ ಕಣೋ. ಕಾಮನ್ ಡೈಲಾಗು ಹೋಗಯ್ಯೋ. ಆಯ್ತು. ಹಾಂ, ಅಲ್ಲ ಕಣೋ, ಇವನೇನೋ ಹಿಂಗಾಡ್ತವನೆ. ನೀನೇನಾದ್ರೂ ಅವ್ನ ಟೆಂಡರ್ನ ಬ್ಲಾಕ್ ಲಿಸ್ಟಿಗೆ ಹಾಕಿದ್ರೆ ಇನ್ನು ಜಾಸ್ತಿ ಉರ್ಕೊಂತಾನ ಕಣೋ. ಉರಿಬೊಬ್ಬರು ಉರಿದು ಹಾವಿಯಾಗೋವರಯ್ಯ ಸ್ವಾಮಿ. ಹೇಯ್, ಉರ್ಕೊಂಡ್ರೆ ಉರ್ಕೊಳ್ಳಿ ಬಿಡ. ಇಂಥ ಮಕ್ಕಳೆಲ್ಲ ಮಕ್ಕಳು ಜೀವನ ಜೊತೆ ಆಟಾಡೋ ಬದಲು ಇವರಿಗೆಲ್ಲ ಟೆಂಡರ್ ಸಿಗದೇ ಇರೋದೇ ಒಳ್ಳೇದು. ಇಂಥವ್ರಿಗೋಸ್ಕರ ಮಕ್ಕಳು ಜೀವನ ಜೊತೆ ಆಟಾಡೋದಕ್ಕೆ ನಾನು ರೆಡಿ ಇಲ್ಲ. ನೋಡೋ, ನಾನೇನು ಡಿಸಿಷನ್ ತೊಗೊಂಡಿದ್ದೀನೋ ಸರಿಯಾಗೇ ಇದೆ. ತಗೋ, ನಾನು ಹೇಳ್ದಷ್ಟು ಮಾಡು. ಅರ್ಥ ಆಯ್ತಾ? ಹಾಂ, ಸರಿ. ಹಾಂ,
ಬಿಡಮ್ಮ. ಪಪ್ಪ ಪಪ್ಪ ಯಾಕೇನಾಯ್ತು? ಅಪ್ಪ ಏನಾಯ್ತು ಅಂತ ಹೇಳಿ. ಅಪ್ಪ ಛೇ, ಪಪ್ಪ ಮಂಜು ಏನಾಯ್ತು? ಅಪ್ಪ ಯಾಕೆ ಹಿಂಗೆ ಮಾತಾಡದೆ ಹೋಗ್ತಿದ್ದಾರೆ? ನಾನು ಕೇಳ್ತಾನೆ ಇದ್ದೀನಿ, ಅವ್ರೇನು ಹೇಳ್ತಾನೆ ಇಲ್ಲ. ಏಯ್! ಏನಾಗಿದೆಯೋ ಏನೋ. ಬಾ ಹೋಗ್ ನೋಡೋಣ. ಬಾ. ಅಪ್ಪ ಪಪ್ಪ ಅಪ್ಪ ಏಯ್, ಏಯ್, ಅಪ್ಪ, ಏನಪ್ಪ ಬಿಡು. ಇದು? ಪಪ್ಪ ಯಾಕೆ? ಬಿಡು, ಆಕಾಶ್, ಬಿಡು ಅಂದೆ. ಮಾಡ್ತಿದ್ದೀರಾ? ಬಿಡು. ಬಿಡಪ್ಪ. ಏನಾಯ್ತು ಪಪ್ಪ? ಆಕಾಶ್, ಬಿಡು. ತಲೆ ಏನಪ್ಪ ಕೆಟ್ಟಿದ್ಯಾ ಮಾಡ್ತಿದ್ದೀರಾ? ನಿಂಗೆ? ಬಿಡಿ. ಅಪ್ಪ ಬಿಡಪ್ಪ. ಏಯ್, ಅಪ್ಪ ಬಿಡು ಅಂದೆ. ಬಿಡಪ್ಪ. ಬೇಡ ಪಪ್ಪ. ಅಪ್ಪ, ಬಿಡಿ ಅಪ್ಪ. ನಾನು ಅಪ್ಪ. ಸಾಯ್ಬೇಕು. ಪಪ್ಪ. ಬಿಡು, ನಾನು ಬದುಕಿರ್ಬಾರ್ದು.